ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಹೆಂಡತಿ ಮನೆಯಲ್ಲಿಲ್ಲ ಅಂದರೆ ಪುರುಷರು ಏನೆಲ್ಲ ಮಾಡ್ತಾರಂತೆ ಗೊತ್ತಾ? ಪುರುಷರು ಪತ್ನಿಯೊಂದಿಗೆ ಇರುವಾಗ ಆಕೆ ಇಷ್ಟವಾಗುವಂತೆ ಇರಲು ಪ್ರಯತ್ನಿಸುತ್ತಾರೆ. ಅದೇ ಅವರು ಹೊರಗೆ ಹೋದ ತಕ್ಷಣ ತಮಗಿಷ್ಟ ಬಂದ ಹಾಗೆ ಇರುತ್ತಾರೆ. ಪ್ರತಿ ಪುರುಷರ ಸಂಗಾತಿಯ ಮುಂದೆ ಯಾವಾಗಲೂ ಯೋಗ್ಯರಾಗಿ ಹಾಗೂ ಸ್ವಚ್ಛವಾಗಿ ಕಾಣಲು ಪ್ರಯತ್ನಿಸುತ್ತಾರೆ. ಅದೇ ವಾಸ್ತವದಲ್ಲಿ ಅವರು ಹಾಗಿರೋದಿಲ್ಲ. ಹೆಂಡತಿ ಮನೆಯಿಂದ ಹೊರಗೆ ಹೋದ ತಕ್ಷಣ ಅವರ ನಡವಳಿಕೆಯಲ್ಲಿ ಬದಲಾವಣೆಗಳಾಗುತ್ತವೆ. ನೀವು ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಇರಲು ಅವರು ಇಷ್ಟಪಡುತ್ತಾರೆ. ಪುರುಷರು ತಮ್ಮ ಹೆಂಡತಿ ಇಲ್ಲದಿದ್ದಾಗ ಅನೇಕ ತಮ್ಮ ನೆಚ್ಚಿನ ಕೆಲಸಗಳನ್ನು ಮಾಡುತ್ತಾರೆ ಎನ್ನುವುದು ಹೆಚ್ಚಿನ ಪತ್ನಿಯವರಿಗೆ ತಿಳಿದಿದೆ ಇರುವುದಿಲ್ಲ. ಹಾಗಾದರೆ ಪುರುಷರು ಪತ್ನಿಯರ ಅನುಪಸ್ಥಿತಿಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ ಅನ್ನೋದನ್ನು ನೋಡೋಣ. ಇದನ್ನು ತಿಳಿದಿದರೆ ನಿಮಗೂ ಕ್ರೇಜಿ ಅನಿಸಬಹುದು. ಟಾಯ್ಲೆಟ್ನಲ್ಲಿ ಕಳೆಯುತ್ತಾರೆ. ಒಮ್ಮೆ ನೀವು ಮನೆಯಿಂದ ಹೊರಬಂದರೆ ಪುರುಷರು ತಮ್ಮ ಫೋನುಗಳನ್ನು ಹಿಡಿದುಕೊಂಡು ಟಾಯ್ಲೆಟ್ನಲ್ಲಿ ದೀರ್ಘಕಾಲ ಕಳೆಯುತ್ತಾರೆ. ಪುರುಷರ ಈ ಅಭ್ಯಾಸವನ್ನು ಹೆಚ್ಚಿನ ಮಹಿಳೆಯರು ಗಮನಿಸುತ್ತಿರುತ್ತಾರೆ. ಟಾಯ್ಲೆಟ್ ಸೀಟ್ ಮೇಲೆ ಕುಳಿತು ಯೂಟ್ಯೂಬ್ ವಿಡಿಯೋ, ಫೇಸ್ಬುಕ್ ನೋಡಿರುತ್ತಾರೆ. ವಾಸನೆ ಕೊಡುವುದು. ಈ ಸಂಗಾತಿಯನ್ನು ಕೇಳಿದರೆ ನಿಮಗೆ ವಿಚಿತ್ರ ಅನಿಸಬಹುದು. ಪುರುಷರು ತಮ್ಮ ಕಂಕುಳ ವಾಸನೆ ನೋಡುವುದು ಸೇರಿದಂತೆ ಖಾಸಗಿಯಾಗಿ ವಿವಿಧ ಕ್ರಿಯೆಗಳನ್ನು ಮಾಡುತ್ತಾರೆ. ಅನೇಕ ಪುರುಷರು ತಮ್ಮ ಒಳಗುಡುಪುಗಳನ್ನು ಪರಿಣಾಮಗಳನ್ನು ಅನುಭವಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ನಿಮ್ಮ ಮೇಕಪ್ಪನ್ನು ಟ್ರೈ ಮಾಡುವುದು. ನಿಮ್ಮ ಸಂಗಾತಿಯು ನೀವು ಮೇಕಪ್ ಹೆಚ್ಚುವಾಗ ನಿಮ್ಮನ್ನು ಗೇಲಿ ಮಾಡಿದರೂ ನೀವು ಮನೆಯಿಂದ ಹೊರಹೋದ ನಂತರ ನಿಮ್ಮ ಮೇಕಪ್ಪನ್ನು ಹಚ್ಚಿಕೊಂಡು ಟ್ರೈ ಮಾಡುತ್ತಾರೆ. ನಿಮ್ಮ ಪತಿ ನಿಮ್ಮ ಲಿಪ್ಸ್ಟಿಕ್ ಮತ್ತು ಮೇಕಪ್ ಬ್ರಷ್ಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದರ ಮೊದಲು ನೋಡಲು ಪ್ರಯತ್ನಿಸುತ್ತಾರೆ. ಒಂಟಿಯಾಗಿ ಅಳುತ್ತಾರೆ. ತಮ್ಮ ಸಂಗಾತಿ ಮನೆಯಿಂದ ಹೊರಹೋದ ನಂತರ ಅನೇಕ ಪುರುಷರು ತಮ್ಮ ನೋವನ್ನು ಬಹಿರಂಗವಾಗಿ ಅನುಭವಿಸುತ್ತಾರೆ ಮತ್ತು ಅಳುತ್ತಾರೆ. ಸಮಾಜದಲ್ಲಿ ಹೆಣ್ಣಿಗೆ ಮತ್ತು ಪುರುಷರಿಗೆ ಇರುವ ವಿಭಿನ್ನ ನಿಯಮಗಳಾಗಿಂದಾಗಿ ಅವರು ಬಯಸಿದರೂ ಅಳಲು ಇಷ್ಟಪಡುವುದಿಲ್ಲ. ಇನ್ನು ಸಂಗಾತಿಯ ಮುಂದೆ ಅಳಲು ಯಾವುದೇ ಪುರುಷರು ಇಷ್ಟಪಡುವುದಿಲ್ಲ. ಇದರಿಂದಾಗಿ ಅವರ ಕೆಲವು ನೋವಿನಿಂದಾಗಿ ಅವರು ಏಕಾಂಗಿಯಾಗಿ ಅಳುತ್ತಾರೆ. ಪುರುಷರಿಗೆ ಅಳು ಬಂದಾಗಲೆಲ್ಲ ಅವರು ವಾಶ್ರೂಮ್ನಲ್ಲಿ ಅಳುತ್ತಾರೆ. ಫೋನ್ ವಿಡಿಯೋ ನೋಡುವುದು. ಸಂಗಾತಿಯ ಮನೆಯಿಂದ ಹೊರಹೋದ ನಂತರ ಅನೇಕ ಬಾರಿ ಪುರುಷರು ವಯಸ್ಕ ಚಲನಚಿತ್ರಗಳನ್ನು ವೀಕ್ಷಿಸಲು ಪ್ರಾರಂಭಿಸುತ್ತಾರೆ. ಸಂಗಾತಿಯ ಮುಂದೆ ಅದನ್ನು ನೋಡಲು ಮುಜುಗರ ಪಡುತ್ತಾರೆ. ಈ ರೀತಿಯ ವಿಷಯವನ್ನು ನೋಡಿದ ನಂತರ ಅವರು ತಮ್ಮ ಜೀವನದಲ್ಲಿಯೂ ಅದನ್ನು ಪ್ರಯೋಗಿಸಲು ಬಯಸುತ್ತಾರೆ. ಲೈಂಗಿಕ ಸಂಬಂಧದ ಸಮಯದಲ್ಲಿ ನಿಮ್ಮ ಸಂಗಾತಿಯು ವಿಭಿನ್ನ ಪ್ರಯೋಗಗಳನ್ನು ಅಥವಾ ಹೊಸದನ್ನು ಪ್ರಯತ್ನಿಸಲು ಹಲವಾರು ಬಾರಿ ಕೇಳುವುದನ್ನು ನೀವು ನೋಡಿರಬೇಕು. ವಾಸ್ತವವಾಗಿ ವಯಸ್ಕ ಚಲನಚಿತ್ರಗಳನ್ನು ನೋಡಿದ ನಂತರವೇ ಈ ಆಲೋಚನೆಗಳನ್ನು ಅವರ ಮನಸ್ಸಿನಲ್ಲಿ ಬರುತ್ತದೆ. ಫ್ರೆಂಡ್ಸ್, ಈ ಸ್ಟೋರಿ ಹೇಗಿದೆ ಅಂತ ಹೇಳಬೇಕು. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.